ಮೈಸೂರು, ಮಂಡ್ಯ, ಬೆಳಗಾವಿ ಕಷ್ಟಗಳು ಪರಿಹಾರ ಕಟ್ಟಿದ್ದಾರೆ ಸರ್. ಇಲ್ಲಿ ಕಾರ್ತಿಕದಲ್ಲಿ ಉತ್ಸವ ನಡೆಯುತ್ತೆ. ದೇವರು ಉದ್ಭವ ಆಗಿರೋದು ಸುಮಾರು 8,000 ಜನ ಕೋರಿಕೆಗಳು ಇದ್ರೆ ನಾವು ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೇ ಲಗೇಶ್, ಎಲ್ರಿಗೂ ನಮಸ್ಕಾರ. ಒಂದು ಹೊಸ ವ್ಲಾಗ್ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಇವತ್ತು ವ್ಲಾಗ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ನೀವು ಆಲ್ರೆಡಿ ಹಿಂದೆಲ್ಲ ನೋಡ್ತಿರ್ತೀರ. ಟೆಂಪಲ್ ಬಂದಿದ್ದೀನಿ. ಸೊ ಈ ಟೆಂಪಲ್ ಬಂದು ಮಾಚವಳ್ಳಿಲಿ ಇರೋದು ಜೋಡಿ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ. ಸೊ ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಸುಮಾರು ಪಾಸಿಟಿವ್ ಎನರ್ಜಿ ಸಖತ್ತಾಗಿದೆ ಇಲ್ಲಂತೂ. ಮತ್ತು ಇನ್ನೊಂದು ಕಾಯಿ ಕಟ್ಟಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಹೊಸ ಬೇರೆ ನೋಡ್ತೀರಾ, ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಭೈರವ ಭೈರವಕಾರಂ ಭದ್ರಭದ್ರೇಶ್ವರಂ ಪ್ರಭಂ ರುದ್ರಂ ರುದ್ರಗಣಾಧೀಶಂ ಶ್ರೀ ಜೋಡಿ ವೀರಭದ್ರಂ ಮಹಾಭಜೆ. ಓಂ ನಮಃ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಶ್ರೀನಾಥಿನೇ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಋಷಿವರ್ಣಾಯ ನಮಃ. ಓಂ ಭಸ್ಮೋದಳಿಜಾವಿಗ್ರಾಯ ನಮಃ. ಓಂ ಸ್ವರಮಾಯಾಯ ನಮಃ. ಓಂ ತಾಯಿ ಮೂತಾಯಿ ನಮಃ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಅರ್ಕೆ ಕಾಯಿ ಕಟ್ಟಿದ್ದಾರೆ, ಯಾವ ಬಗ್ಗೆ ಕಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಸುಮಾರು ನಾನು 15-20 ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿರೋದು. ಇಲ್ಲಿ ಸೇವೆ ಮಾಡಿ ನನಗೂ ಕಷ್ಟ ಆಗಿದೆ. ಕಷ್ಟ ಅಂತ ಬಂದಮೇಲೆ ನಮ್ಮ ತಂದೆ ಕಾಪಾಡಿದ್ದೇನೆ, ಕೈ ಎತ್ತಿದ್ದಾನೆ. ಅದೊಂದು ನನಗೆ ಅನುಭವ ಆಗಿದೆ. ಇಲ್ಲಿ ನಾನು ಹೇಳೋದಲ್ಲ, ನೀವು ಬಂದು ಕಷ್ಟಗಳು ಕೋರಿಕೆಗಳು ಏನಾದರೂ ಇದ್ದರೆ ಬಂದು ಅರ್ಕೆ ಮಾಡ್ಕೊಂಡು ಕಾಯಿ ಕಟ್ಟಿ 3 ಅಮಾವಾಸ್ಯೆ ಬಂದು ತೀರ್ಥ ಹಾಕ್ಸ್ಕೊಂಡೋಗಿ ನಿಮ್ಗೆ ಏನೇ ಕಷ್ಟ ಇದ್ದರೂ ಬೇಗ ಪರಿಹಾರ ಆಗಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ನೋಡಿ ಇಲ್ಲಿ ಕಾಯಿಗಳು ಸಂತಾನ ಬಗ್ಗೆ ಇರ್ಬೋದು, ಮದುವೆ ಬಗ್ಗೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಆಮೇಲೆ ಮಾಟ ಮಂತ್ರ ಬಗ್ಗೆ ಇರ್ಬೋದು, ಎಲ್ಲ ಥರ ಕಷ್ಟ ಇಲ್ಲಿ ಕಟ್ಟಿದ್ದಾರೆ. ಅದು ಸುಮಾರು ದೂರದಿಂದ ಊರಿಂದ ಬಂದು ಬೆಳಗಾವಿ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಇರ್ಬೋದು, ಆಮೇಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಎಲ್ಲ ಕಡೆಯಿಂದ ಬಂದು ಇಲ್ಲಿ ಅವ್ರವ್ರ ಕಷ್ಟ ಏನಿದೆ ಬರೆದು ಕಟ್ಬಿಟ್ಟು ಹೋಗಿದ್ದಾರೆ. ಅವ್ರ ಕೋರಿಕೆಗಳೇ ಈಡೇರಿದೆ. ನಮಗೂ ಎಷ್ಟೋ ಭಕ್ತಾದಿಗಳು ಹೇಳಿದ್ದಾರೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಒಳ್ಳೆಯದಾಗಿದೆ ಅಂತ. ಅಷ್ಟೇ, ನಮಗೂ ಅದೇ ಬೇಕಾಗಿರೋದು. ಇನ್ನೂ ಹೆಚ್ಚಾಗಿ ಬಂದು ಸ್ವಲ್ಪ ನಮಗೂ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂತೀವಿ. ನಮಸ್ಕಾರ. ನಮಸ್ಕಾರ. ಇದು ಈ ದೇವಸ್ಥಾನ ಎಲ್ಲಿ ಬರುತ್ತೆ, ಏನಿದೆ? ಈಗ ದೇವಸ್ಥಾನ ಬಂದು ಬೆಂಗಳೂರು ಹತ್ರ ಮಾಗಡಿ ರೋಡ್, ಮಾಚವಳ್ಳಿ ಅಂತ, ಮಾಚವಳ್ಳಿ ಗ್ರಾಮ ಅಂತ. ಮಾಚವಳ್ಳಿ ಗ್ರಾಮದಲ್ಲಿ ಸುಮಾರು 10 ವರ್ಷದಿಂದ ಈ ಶ್ರೀ ಜೋಡಿ ವೀರಭದ್ರ ಸ್ವಾಮಿ ನೆಲೆಯಾಗಿದೆ. ಈ ಟೆಂಪಲ್ ಕಟ್ಟಿ ಎಷ್ಟು ವರ್ಷ ಆಗಿದೆ? ಸುಮಾರು 10 ತಲೆಮಾರಿಂದ ಇದೆ ಸರ್ ಕ್ಷೇತ್ರ. ಅಂದರೆ ನಮ್ಮ ತಂದೆ ತಾತ ಮುತ್ತಾತ ಆ ಕಡೆಯಿಂದನೂ ಬಂದಿದೆ ಸರ್. ಅಂದರೆ ಇಷ್ಟು ವರ್ಷ ಅಂತ ಜ್ಞಾಪಕ ಇಲ್ವಾ? ಇಷ್ಟು ವರ್ಷ ಅಂತ ಏನು ಗೊತ್ತಿಲ್ಲ ಸರ್. ನೀವು ಎಷ್ಟೇ ಅವ್ರು ಇದು? ನಾನು ಒಂದು ಪೂಜೆ ಮಾಡ್ತಿರೋರು 10 ತಲೆಮಾರಿ, ನಮ್ಮ 7 8. ಸೊ ಜೋಡಿ ವೀರಭದ್ರ ಸ್ವಾಮಿ ಅಂದರೆ ಏನು? ಅದು ಹೆಸರಿನ ಕಥೆ ಏನಿದೆ, ಬ್ಯಾಕ್ಗ್ರೌಂಡ್ ಏನಿದೆ ಸರ್? ನೀವು ಎಲ್ಲ ಕಡೆ ನೋಡಿದ್ದೀರಾ, ಎಲ್ಲ ಕಡೆನೂ ಒಂದೇ ವೀರಭದ್ರ ಸ್ವಾಮಿ ದೇವಸ್ಥಾನ ದೇವರು ಇರೋದು. ಇಲ್ಲಿ ವಿಶೇಷತೆ ಏನು ಅಂದರೆ ಜೋಡಿ ವೀರಭದ್ರ ನೆಲೆಸಿರೋದೇ ಒಂದು ವಿಶೇಷತೆ. ಆಮೇಲೆ ಅವ್ರ ಕೋರಿಕೆಗಳು ಇರ್ಬೋದು, ಅವರ ಕಷ್ಟಗಳು ಇರ್ಬೋದು. ಇಲ್ಲಿ ಬಂದು ಸ್ವಾಮಿ ಹತ್ರ 3 ವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ ಈ ಸ್ವಾಮಿ ಹತ್ರ ಅಪ್ಪಣೆ ಆಗುತ್ತೆ.
ಅಪ್ಪನೇ ಆದಮೇಲೆ ಒಂದು ಅರಕೆಕಾಯಿ ಕಟ್ತಾರೆ. ಆ ಅರಕೆಕಾಯಿ ಕಟ್ಟಿ 3 ಅಮಾವಾಸ್ಯೆ ಬಂದು ತೀರ್ಥ ಹಾಕ್ಸ್ಕೊಂಡೋದ್ರೆ ಅವ್ರು ಏನೇ ಕಷ್ಟ ಇದ್ದರೂ ಇಲ್ಲಿ ಪರಿಹಾರ ಆಗುತ್ತೆ ಸರ್. ಸಂತಾನ ಬಗ್ಗೆ ಇರ್ಬೋದು, ಮದುವೆ ಬಗ್ಗೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಮಾಟ ಮಂತ್ರ ಇರ್ಬೋದು, ನಾನಾ ಥರ ಕಷ್ಟಗಳು ಪರಿಹಾರ ಆಗಿದೆ ಸರ್ ಇಲ್ಲಿ. ಸೊ ಇಲ್ಲಿನ ಪೂಜೆ ಏನು ಸ್ಪೆಷಲ್ ಇಲ್ಲಿ? ಪೂಜೆ ಏನು ಸ್ಪೆಷಲ್ ಅಂದರೆ ಅದೇ ಹೇಳ್ತಿದ್ನಲ್ಲ, ಅರಕೆ ಕೋರಿಕೆಗಳು ಇರಿದ್ರೆ ಎಲ್ಲ ಥರ ಕಷ್ಟಗಳು ಪರಿಹಾರ ಆಗುತ್ತೆ. ಅದೇ ವಿಶೇಷತೆ ಇಲ್ಲಿ. ನೋಡಿ ಅರಕೆಕಾಯಿ ನೀವು ನೋಡ್ತಾ ಇದ್ದೀರಲ್ವಾ, ಅರಕೆಕಾಯಿ ಹೆಂಗೆ ಯಾವ ಥರ ಕಟ್ಟಿದರೆ ಅದೇ ವಿಶೇಷತೆ. ಸೊ ಯಾವ ಜಾಸ್ತಿ ಜನಗಳು ಬರ್ತಾರೆ ಇಲ್ಲಿ? ಯಾವ ಪ್ರಾಬ್ಲಮ್ಸ್ಗೆ ಬರ್ತಾರೆ ಜಾಸ್ತಿ ಜನ ಇಲ್ಲಿ? ಜಾಸ್ತಿ ಅಂದರೆ ಮೈಸೂರು, ಮಂಡ್ಯ, ಬೆಳಗಾವಿ, ಬೆಂಗಳೂರು, ತಾವರೆಕೆರೆ, ನೆಲಮಂಗಲ, ಆಮೇಲೆ ಹುಬ್ಳಿ, ಆ ಕಡೆಯಿಂದನೂ ಬರ್ತಾರೆ. ಆಮೇಲೆ ಇದು ಮಹದೇಶ್ವರ ಬೆಟ್ಟದಿಂದನೂ ಬಂದಿದ್ದಾರೆ. ಅಲ್ಲ, ಯಾವ ಪ್ರಾಬ್ಲಮ್ಸ್ಗೋಸ್ಕರ ಬರ್ತಾರೆ? ಅದೇ ಎಲ್ಲ ಪ್ರಾಬ್ಲಮ್. ಯಾವ ಥರ ಮದುವೆ ಬಗ್ಗೆ ಕಟ್ಟಿದ್ದಾರೆ, ಸಂತಾನ ಬಗ್ಗೆ ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕಟ್ಟಿದ್ದಾರೆ, ತಿರ್ಗಾ ವಿದ್ಯಾಭ್ಯಾಸದ ಬಗ್ಗೆ ಕಟ್ಟಿದ್ದಾರೆ, ಆಮೇಲೆ ಬೋರಲ್ಲಿ ನೀರು ತೆಗಿಬೇಕು ಅಂತ ಕಟ್ಟಿದ್ದಾರೆ, ಆಮೇಲೆ ಮಾಟ ಮಾತ್ರ ಇರ್ಬೋದು, ಎಲ್ಲ ಥರ ಕಷ್ಟಗಳು ಕಟ್ಟಿದ್ದಾರೆ ಸರ್ ಇಲ್ಲಿ. ಮೇನ್ ಇಲ್ಲಿ ಜಾತ್ರೆ, ಮಹಾಪೂಜೆ ಆ ಥರ ಏನಾದರೂ ಇರುತ್ತಾ? ಡೇಟ್ ಏನಾದರೂ ಇದೆಯಾ? ಡೇಟು ಅಂದರೆ ಒಂದು ಕಡೆ ಕಾರ್ತಿಕದಲ್ಲಿ ಸುಮಾರು ಲಕ್ಷ ದೀಪೋತ್ಸವ ನಡೆಯುತ್ತೆ. ಶಿವರಾತ್ರಿಲಿ ಜಾತ್ರೆ ನಡೆಯೋದು ಸರ್. ಶಿವರಾತ್ರಿಲಿ ಜಾತ್ರೆ ನಡೆಯುತ್ತೆ. ಸುಮಾರು 8,000 ಜನ ಬಂದು ಭಕ್ತಾದಿಗಳು ಇಲ್ಲಿ ಬಂದು ಹರಿಸ್ಕೊಂಡು ಅವ್ರ ಏನೇನು ಕೋರಿಕೆಗಳು ಇದ್ರೆ ಎಲ್ಲ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ದೇವಸ್ಥಾನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ? ಯಾವ ಪೂಜೆ, ಮೇನ್ ಪೂಜೆ ಎಲ್ಲ ಯಾವಾಗ? ಡೈಲಿ ಪೂಜೆ ಇರೋದು ಸಂಜೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 11:30, 12 ಗಂಟೆ ಓಪನಿಂಗ್ ಇರುತ್ತೆ. ಸಂಜೆ 5:30ಯಿಂದ ರಾತ್ರಿ 7:30 ತನಕ ಓಪನಿಂಗ್. ಮೈನು ಪೂಜೆ ಯಾವಾಗ ಅಂದರೆ ಸೋಮವಾರ, ಮಂಗಳವಾರ, ಶುಕ್ರವಾರ. ಯಾಕಂದರೆ ಇಲ್ಲಿ ಸ್ವಾಮೀಜಿ ಇರೋದೇ ಮೈನವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ. ಅದಕ್ಕೋಸ್ಕರ ನಾವು ಡೈಲಿ ಓಪನಿಂಗ್ ಇರುತ್ತೆ. ಮಾಮೂಲಿ ಪೂಜೆನೂ ಪ್ರತಿ ಅಮಾವಾಸ್ಯೆಗೆ ಮಾತ್ರ ಫುಲ್ ಓಪನಿಂಗ್ ಇರುತ್ತೆ. ಒಬ್ರು ಭಕ್ತಾದಿಗಳು ಸಿಕ್ಕಿದ್ದಾರೆ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾವು ಕಾಲದಿಂದ ಇರೋರು. ಇದು ಆ ದೇವರು ಉದ್ಭವ ಆಗಿರೋದು ಅಲ್ಲೇ ಉದ್ಭವ ಆಗಿದೆ. ಏನೋ ಇನ್ನೇನಿಲ್ಲ, ಒಂದೇ ಒಂದು ಸುಮ್ಮನೆ ಉದ್ಭವ ಆಗಿತ್ತು. ಉದ್ಭವ ಆಗಿ ಒಂದೇ ಒಂದು ಇದಾಗಿತ್ತು ಆಯ್ತಾ. ಆ ಇದರಿಂದ ಇವಾಗ ಎಲ್ಲ ಅಭಿವೃದ್ಧಿ ಆಗಿದೆ ಆಯ್ತಾ. ಈಗ ಒಬ್ಬೊಬ್ರು ಇದು ಮಾಡಿ ಆ ಭಕ್ತಾದಿಗಳು ಕೊಟ್ಟಿದ್ದೇನೆ ಇವಾಗ ಅಭಿವೃದ್ಧಿ ಆಗಿದೆ, ಇನ್ನೇನಿಲ್ಲ. ಅದೇನು ಗೊತ್ತಾ, ಅದು ಚಿಕ್ಕದಾಗ ಒಂದೇ ಒಂದು ದೇವ್ರಿತ್ತು. ಆ ದೇವ್ರು ಅಲ್ಲಿ ಉದ್ಭವ ಆಗಿ ಅದಿಂದ ಇದಾಗದೆಲ್ಲ ಒಂದೊಂದು ಬೆಳ್ಕೊಂಡು ಹೋಗೋರೆ ಆಯ್ತಾ. ಆ ಥರ ಇದೆ ಇವಾಗ. ಸೊ ಇಲ್ಲಿ ಬರೋ ಜನಗಳಿಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆಯಾ? ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಇಲ್ಲಿ ಬರೋ? ಎಲ್ಲ ಸಾಲ್ವ್ ಆಗುತ್ತೆ, ಬೇಕಾದಷ್ಟು ಚೆನ್ನಾಗಿ ಇದಾಗುತ್ತೆ. ಏನು ನಿಂತು ಒಬ್ಬೊಬ್ಬರಿಗೆಲ್ಲ ಇಲ್ಲಿ ಬಂದು ಒಬ್ಬೊಬ್ಬರಿಗೆ ಅನುಕೂಲ ಆಗಿದೆ ಅಂತ. ಮಕ್ಕಳಾಗ್ಲಿದ್ದವ್ರು ಮಕ್ಕಳಾಗದೆ, ಮತ್ತೆ ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅದು ಒಳ್ಳೇದಾಗಿದೆ. ಏನು ತೊಂದರೆ ಇಲ್ಲ, ಆ ದೇವರಿಂದ ಏನೂ ತೊಂದರೆ ಇಲ್ಲ, ಎಲ್ಲ ಇದಾಗಿದೆ, ಚೆನ್ನಾಗಾಗುತ್ತೆ ಎಲ್ಲ. ಗಂಡು ಮಕ್ಳುಗಳಾಗವೆ, ಹೆಣ್ಣು ಮಕ್ಳುಗಳಾಗವೆ, ಕೆಲವರು ಪೂರ ಇದಾಗಿ 2 ಅವಳಿ ಜೋಳಿ ಮಕ್ಳುಗಳಾಗವೆ, ಬೇಕಾದಷ್ಟು ಮಕ್ಳುಗಳಾಗವೆ, ಎಲ್ಲ ಇದಾಗಿದೆ, ಏನೂ ತೊಂದರೆ ಇಲ್ಲ. ಈ ದೇವರಿಂದ ಭಾಳ ಚೆನ್ನಾಗಿ ನಡೀತಾ ಇದೆ. ಮೆರಂಗಿ ದೇವರು ಉಂಟು, ಜೋಡಿ ವಿರೋಧ ಸ್ವಾಮಿ ಇದೆ. ಸೊ ಇಲ್ಲಿ ಹೋಗಿ ನಿಮ್ಗೆ ಯಾರಿಗಾದ್ರು ಜ್ಯೋತಿಷ ಕೇಳಬೇಕು ಅಂತಂದರೆ ಹೋಗಿ ಕೇಳಿ. ಸೊ ಇವರು ಕೂಡ ನಾರ್ಮಲ್ ಜ್ಯೋತಿಷ ಹಾಗೆ ಹೇಳೋರಲ್ಲ ಇವರು. ಸುಮಾರು ಫಿಲಮ್ ಆ್ಯಕ್ಟರ್ಸ್ಗಳಿಗೆ, ಪಾಲಿಟಿಷಿಯನ್ಸ್ಗೆ, ಸಿದ್ದರಾಮಯ್ಯಗೆ ಎಲ್ರಿಗೂ ಹೇಳಿದ್ದಾರೆ. ಸೊ ಟ್ರೈ ಮಾಡಿ ಈ ಕಡೆ ಬಂದಾಗ. ಸೊ ಗೈಸ್ ನೋಡಿದ್ರಲ್ಲ, ಸೊ ಈ ದೇವಸ್ಥಾನ ಬಗ್ಗೆ ಹಿಸ್ಟ್ರಿ ಎಲ್ಲ, ಪಾಸಿಟಿವ್ ವೈಬ್ಸ್ ಎಲ್ಲ. ದೇವಸ್ಥಾನ ದಯವಿಟ್ಟು ವಿಸಿಟ್ ಮಾಡಿ. ಹಂಗೆ ಪಕ್ಕದಲ್ಲಿ ಹಂಗೆ ಜ್ಯೋತಿಷಾಲಯ ಇದೆ. ಸೊ ಅಲ್ಲೂ ಹೋಗೋರು ಯಾರಾದರೂ ಇದ್ರೆ ಹೋಗಿ. ಸೊ ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮ್ಯಾಪಲ್ಲೇ ಸರ್ಚ್ ಮಾಡಿ ಜೋಡಿ ವೀರಭದ್ರ ಸ್ವಾಮಿ ದೇವಸ್ಥಾನ ಮಾಚೋಳ್ಳಿ ಅಂತ. ಸೊ ನಿಮಗೆ ಆರಾಮಾಗಿ ಸಿಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ಹಾಗೆ ಮುಂದಿನ ಹೊಸ ವ್ಲಾಗಲ್ಲಿ ಸಿಗೋಣ. ಬಾಯ್.